ಸೊ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ತುಂಬ ಕೆಲಸ ಇದೆ, ಬನ್ನಿ ಕೆಲಸ ಮಾಡ್ಬಿಟ್ಟು ಆಮೇಲೆ ಹೋಗೋಣ ಎಲ್ಲರ. ಗೈಸ್ ಸ್ವಲ್ಪ ಸೌದೆಗಳಿದ್ರು ಹಿಂದ್ಗಡೆ, ಅದನ್ನೆಲ್ಲ ತಂದು ಕಡ್ದಾಕ್ತಿದ್ದೀನಿ ಗೈಸ್. ಹಂಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಹಂಗೆ ಪೋಸ್ ಕೊಡ್ತಿದ್ದೆ ಮಿರರ್ ಮುಂದೆ. ಸೊ ಗೈಸ್ ಇಷ್ಟೊಂದು ಕೆಲಸ ಮಾಡಿದ್ರೆ ಏನೋ ಬಿರಿಯಾನಿ ಮಾಡಿರ್ತಾರೆ ಅಂತ ಬಂದು ನೋಡಿದೆ, ಅವಲಕ್ಕಿ ಚಿತ್ರಾನ್ನ ಮಾಡಿದ್ರು ಗೈಸ್. ನನಗೆ ಇವತ್ತು ಗೊತ್ತಾಗಿದ್ದು ಅದು ರೋಡ್ ಮೇಲೆ ಪೈಂಟ್ ಹೊಡಿತಾರಲ್ಲ, ಅದನ್ನ ಮಿಷಿನ್ ಹೊಡೆಯೋದು ಅಂತ. ನಾನು ಏನೋ ಚಿಕ್ಕವನಿರುವಾಗೆಲ್ಲ ಅಂದ್ಕೊಂಡಿದ್ದೆ, ಏನೋ ಕೈಯಲ್ಲಿ ಹೊಡಿತಾರೆ ಅಂದ್ಕೊಂಡಿದ್ದೆ, ಇವತ್ತು ಗೊತ್ತಾಗಿದ್ದು ನನಗೆ. ಸೊ ಗೈಸ್ ಇವತ್ತು ಕಾವೇರಿ ಸಂಕ್ರಮಣ ಅಂತ ಇಲ್ಲಿ ತಲೆಕಾವೇರಿಯಲ್ಲಿ ನಡೆಯೋದು. ಇಲ್ಲಿಗೆ ತಂದು ಹಂಚ್ತಾರೆ, ಬನ್ನಿ ನಮ್ಮ ಕುಶಾನಗರದಲ್ಲಿ ಸೇತುವೆ ಹತ್ರ, ಬನ್ನಿ ಹೋಗ್ಬಿಟ್ಟು ನೋಡೋಣ. ಸೊ ಗೈಸ್ ಬಂದೆ, ದೇವ್ರ ದರ್ಶನ ಮಾಡಿಕೊಂಡು ನಾನು ಗೈಸ್ ಇಲ್ಲಿ ನೋಡಿ ಊಟ ಕೊಡ್ತಿದ್ರಲ್ಲ, ಅದಕ್ಕೆ ಮಂಗಳೂರು ಬಂದಿದೆ. ಸೊ ಗೈಸ್ ಬನ್ನಿ ಕೆಳಗಡೆ ಊಟಿ ಹೊಳೆ ಹತ್ರ ಹೋಗ್ಬಿಟ್ಬಿಟ್ಟದ ನೀರು ಹಾಕೊಂಡು. ಗೈಸ್ ಅಲ್ಲಿ ಕರೆಕ್ಟಾಗಿ ಅಲ್ಲಿ ನೋಡಿ, ಅಲ್ಲಿ ಬ್ಯಾಂಬು ಮೇಲೆ ಹಾವು ಇದೆ. ಅದು ಹಾವು ಯಾವುದು ಅಂತ ನೋಡಿದ್ಮೇಲೆ ಬ್ಲ್ಯಾಕ್ ಕೋಬ್ರಾ ಅಂತ ಗೊತ್ತಾಯಿತು. ನೋಡಿ ಹುಷಾರಾಗಿರಿಯಪ್ಪ ಗೈಸ್. ಸ್ವಲ್ಪ ರೆಕಾರ್ಡ್ಗಳು ಬರೆದಿತ್ತು, ಬರ್ಕೊಂಡು ಆಮೇಲೆ ನಮ್ಮ ಮನೆ ಇವತ್ತಿನ ಸಂಜೆ ಪಾಸ್ತಾ, ವೈಟ್ ಪಾಸ್ತಾ ಮತ್ತು ರೆಡ್ ಪಾಸ್ತಾ ಮಾಡಿದರು. ಅದನ್ನೇ ಹಂಗೆ ನಾನು ತಿನ್ಕೊಂಡು ಗೈಸ್. ಏನು ಗೊತ್ತಾ, ಸ್ವಲ್ಪ ಎಡಿಟ್ ಎಲ್ಲ ಮಾಡಬೇಕು, ರೀಲ್ಸ್ದು ಫ್ರೀ ಫೈರ್ದು ಮಾಡ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಬಾಯ್. ಸೊ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ತುಂಬ ಕೆಲಸ ಇದೆ, ಬನ್ನಿ ಕೆಲಸ ಮಾಡ್ಬಿಟ್ಟು ಆಮೇಲೆ ಹೋಗೋಣ ಎಲ್ಲರ. ಗೈಸ್ ಸ್ವಲ್ಪ ಸೌದೆಗಳಿದ್ರು ಹಿಂದ್ಗಡೆ, ಅದನ್ನೆಲ್ಲ ತಂದು ಕಡ್ದಾಕ್ತಿದ್ದೀನಿ ಗೈಸ್. ಹಂಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಹಂಗೆ ಪೋಸ್ ಕೊಡ್ತಿದ್ದೆ ಮಿರರ್ ಮುಂದೆ. ಸೊ ಗೈಸ್ ಇಷ್ಟೊಂದು ಕೆಲಸ ಮಾಡಿದ್ರೆ ಏನೋ ಬಿರಿಯಾನಿ ಮಾಡಿರ್ತಾರೆ ಅಂತ ಬಂದು ನೋಡಿದೆ, ಅವಲಕ್ಕಿ ಚಿತ್ರಾನ್ನ ಮಾಡಿದ್ರು ಗೈಸ್. ನನಗೆ ಇವತ್ತು ಗೊತ್ತಾಗಿದ್ದು ಅದು ರೋಡ್ ಮೇಲೆ ಪೈಂಟ್ ಹೊಡಿತಾರಲ್ಲ, ಅದನ್ನ ಮಿಷಿನ್ ಹೊಡೆಯೋದು ಅಂತ. ನಾನು ಏನೋ ಚಿಕ್ಕವನಿರುವಾಗೆಲ್ಲ ಅಂದ್ಕೊಂಡಿದ್ದೆ, ಏನೋ ಕೈಯಲ್ಲಿ ಹೊಡಿತಾರೆ ಅಂದ್ಕೊಂಡಿದ್ದೆ, ಇವತ್ತು ಗೊತ್ತಾಗಿದ್ದು ನನಗೆ. ಸೊ ಗೈಸ್ ಇವತ್ತು ಕಾವೇರಿ ಸಂಕ್ರಮಣ ಅಂತ ಇಲ್ಲಿ ತಲೆಕಾವೇರಿಯಲ್ಲಿ ನಡೆಯೋದು. ಇಲ್ಲಿಗೆ ತಂದು ಹಂಚ್ತಾರೆ, ಬನ್ನಿ ನಮ್ಮ ಕುಶಾನಗರದಲ್ಲಿ ಸೇತುವೆ ಹತ್ರ, ಬನ್ನಿ ಹೋಗ್ಬಿಟ್ಟು ನೋಡೋಣ. ಸೊ ಗೈಸ್ ಬಂದೆ, ದೇವ್ರ ದರ್ಶನ ಮಾಡಿಕೊಂಡು ನಾನು ಗೈಸ್ ಇಲ್ಲಿ ನೋಡಿ ಊಟ ಕೊಡ್ತಿದ್ರಲ್ಲ, ಅದಕ್ಕೆ ಮಂಗಳೂರು ಬಂದಿದೆ. ಸೊ ಗೈಸ್ ಬನ್ನಿ ಕೆಳಗಡೆ ಊಟಿ ಹೊಳೆ ಹತ್ರ ಹೋಗ್ಬಿಟ್ಬಿಟ್ಟದ ನೀರು ಹಾಕೊಂಡು. ಗೈಸ್ ಅಲ್ಲಿ ಕರೆಕ್ಟಾಗಿ ಅಲ್ಲಿ ನೋಡಿ, ಅಲ್ಲಿ ಬ್ಯಾಂಬು ಮೇಲೆ ಹಾವು ಇದೆ. ಅದು ಹಾವು ಯಾವುದು ಅಂತ ನೋಡಿದ್ಮೇಲೆ ಬ್ಲ್ಯಾಕ್ ಕೋಬ್ರಾ ಅಂತ ಗೊತ್ತಾಯಿತು. ನೋಡಿ ಹುಷಾರಾಗಿರಿಯಪ್ಪ ಗೈಸ್. ಸ್ವಲ್ಪ ರೆಕಾರ್ಡ್ಗಳು ಬರೆದಿತ್ತು, ಬರ್ಕೊಂಡು ಆಮೇಲೆ ನಮ್ಮ ಮನೆ ಇವತ್ತಿನ ಸಂಜೆ ಪಾಸ್ತಾ, ವೈಟ್ ಪಾಸ್ತಾ ಮತ್ತು ರೆಡ್ ಪಾಸ್ತಾ ಮಾಡಿದರು. ಅದನ್ನೇ ಹಂಗೆ ನಾನು ತಿನ್ಕೊಂಡು ಗೈಸ್. ಏನು ಗೊತ್ತಾ, ಸ್ವಲ್ಪ ಎಡಿಟ್ ಎಲ್ಲ ಮಾಡಬೇಕು, ರೀಲ್ಸ್ದು ಫ್ರೀ ಫೈರ್ದು ಮಾಡ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಬಾಯ್.